ಪೇಷಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ, ಕೇರ್ ಗಿವರ್ ಪರ್ಸ್ಪೆಕ್ಟಿವ್ ಅಲ್ಲಿ, ಅಂಡ್ ಪಾರ್ಕಿನ್ಸನ್ಸ್ ಕಾಣಿಸ್ಕೋಬಾರ್ದಪ್ಪ ನಮಗಾಗ್ಲಿ ನಮ್ಮ ಮನೆಯವ್ರಿಗಾಗ್ಲಿ ಅನ್ನೋಂಥವ್ರಿಗೆ ಇಫ್ ಯು ಹ್ಯಾವ್ ಟು ಗಿವ್ ಔಟ್ ಅ ಮೆಸೇಜ್. ಪಾರ್ಕಿನ್ಸನ್ಸ್ ಕಾಣಿಸ್ಕೋಬಾರ್ದು ಅನ್ನೋದು ನನ್ನ ಕೈಲೂ ಇಲ್ಲ, ನಿಮ್ಮ ಕೈಲೂ ಇಲ್ಲ. ಬಟ್ ಕಾಣಿಸ್ಕುಂತು ಅಂತಂದಾಗ ಟ್ರೀಟ್ಮೆಂಟ್ ತಗೊಳ್ಳಿದ್ರೆ ಲಾಟ್ ಆಫ್ ಟ್ರೀಟ್ಮೆಂಟ್ ಅವೈಲಬಲ್. ಸಾಕಷ್ಟು ಜನ ಪಾರ್ಕಿನ್ಸನ್ಸ್ ತೊಂದರೆ ಇರೋಂಥ ರೋಗಿಗಳು ತುಂಬಾ ಆರಾಮಾಗಿ ತಮ್ಮ ಕೆಲಸ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಹೋಗಿರೋಂಥ ನಿದರ್ಶನಗಳು ಇದೆ. ನೀವೆಷ್ಟು ವರ್ಷಗಳ ಕಾಲ ತುಂಬಾ ಚೆನ್ನಾಗಿ ನಾರ್ಮಲ್ ಲೈಫ್ ಲೀಡ್ ಮಾಡೋರ್ನ ನೋಡಿದೀರಾ? ತುಂಬಾ ಜನ ಇದ್ದಾರೆ ಆ ತರ 10 ವರ್ಷ 15 ವರ್ಷದಿಂದ ಮೆಡಿಸಿನ್ಸ್ ತಗೋತಾ ಇದ್ದಾರೆ, ಆರಾಮಾಗಿರೋರು ಇದ್ದಾರೆ, ಎಷ್ಟೊಂದು ಜನ ಇದ್ದಾರೆ. ಪಾರ್ಕಿನ್ಸನ್ಸ್ ತೊಂದರೆ ಅಲ್ಟಿಮೇಟ್ಲಿ ಏನಂದ್ರೆ ಇಟ್ ಇಸ್ ಎ ಪ್ರೋಗ್ರೆಸಿವ್ ಡಿಸೀಸ್. ಅದನ್ನ ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. 10 ವರ್ಷದ ಹಿಂದೆ ನಾನು ಹೇಗಿದ್ದೆ ಈಗಲೂ ಹಾಗೆ ಇದೀನಿ ಅಂತ ಹೇಳೋ ಪಾರ್ಕಿನ್ಸನ್ಸ್ ಇನ್ ತೊಂದರೆ ಇರುವಂತ ರೋಗಿಗಳು ತುಂಬಾ ಕಮ್ಮಿ. ಯಾಕಂದ್ರೆ ಇಟ್ಸ್ ಎ ಪ್ರೋಗ್ರೆಸಿವ್ ನ್ಯೂರೋ ಡಿಜನರೇಟಿವ್ ಡಿಸೀಸ್. ಬಟ್ ಏನಂದ್ರೆ ಆ ಪ್ರೋಗ್ರೆಷನ್ ಇನ್ ಸ್ಪೀಡ್ ಅನ್ನು ಕಮ್ಮಿ ಮಾಡ್ಬೋದು. ನೀವೇನು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತಂದ್ರೆ 10 ವರ್ಷದಿಂದ ಇರೋದು 8 ವರ್ಷದಿಂದ 2 ವರ್ಷದಲ್ಲೇ ತೊಂದರೆ ಆಗ್ಬೋದು. ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ 10 ವರ್ಷ ಆಗಲಿ, 15 ವರ್ಷ ಆಗಲಿ, 20 ವರ್ಷ ಆಗಲಿ, ಯು ಕ್ಯಾನ್ ಸ್ಲೋ ಡೌನ್ ದ ಡಿಸೀಸ್, ಯು ಕ್ಯಾನ್ ಮೇಕ್ ಇಟ್ ಗೋ ಸ್ಲೋ. ಕ್ಯೂರ್ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಯು ಕ್ಯಾನ್ ಕ್ಯೂರ್ ಇಟ್, ಮ್ಯಾನೇಜ್ ಮಾಡ್ಬೋದು. ಅದನ್ನ ಏನು ತೊಂದರೆ ಇದೆ ಅದರಿಂದ ಆಗ್ತಾ ಇರೋ ಪ್ರಾಬ್ಲಮ್ಸ್ ಏನೇನಿದೆ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಮೆಡಿಸಿನ್ಸ್ ಇದೆ. ನನಗೆ ಈ ಮಾತ್ರೆ ಕೊಟ್ಬಿಡಿ, ಇಷ್ಟು ಕೋರ್ಸ್ ತೊಗೊಂಡ್ಬಿಡ್ತೀನಿ, ಪಾರ್ಕಿನ್ಸನ್ಸ್ ಇಲ್ಲ ಅಂತ ಹೇಳಿ ಮಾಡಿಬಿಡಿ, ಆ ಥರ ಮಾಡೋಕ್ಕೆ ಬರೋದಿಲ್ಲ. ಇಟ್ಸ್ ಎ ನ್ಯೂರೋ ಡಿಜನರೇಟಿವ್ ಡಿಸೀಸ್. ಬ್ರೈನಿನ ಭಾಗ ಕೆಲಸ ಮಾಡ್ತಿಲ್ಲ, ಬ್ರೈನಿನ ಭಾಗದಿಂದ ಯಾವ ಒಂದು ಕೆಮಿಕಲ್ ಹೊರಗೆ ಬರಬೇಕಿತ್ತು ಅದು ಬರ್ತಾ ಇಲ್ಲ. ಸೊ ಹಾಗಾಗಿ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈ ಸಾಕಷ್ಟು ಬೇರೆ ಬೇರೆ ಥರ ಇದೆ. ಜೆನೆಟಿಕ್ ಥೆರಪಿ ಇದೆ, ಸ್ಟೆಮ್ ಸೆಲ್ ಥೆರಪಿ, ಅದು ಪ್ರೂವ್ ಆಗಿಲ್ಲ ಸದ್ಯಕ್ಕೆ. ಮೇ ಬಿ ಇನ್ನೊಂದು 5-6 ವರ್ಷದಲ್ಲಿ ಯಾವುದಾದ್ರು ಒಂದು ರ್ಯಾಡಿಕಲ್ ಆಗಿ ಒಂದು ಟ್ರೀಟ್ಮೆಂಟ್, ಹೊಸ ಆಪ್ಷನ್ ಬರ್ಬೋದು, ವೇರಿನ್ ಸಿಂಪ್ಟಮ್ ಕಾಂಪ್ಲೆಕ್ಸಸ್ ರಿವರ್ಸ್ಡ್ ಬರ್ಬೋದು, ಇಲ್ಲ ಅಂತಲ್ಲ. ಟ್ರೀಟ್ಮೆಂಟ್ ತಗೋಬೇಕು, ಕೇರ್ ಗಿವರ್ ಹತ್ರ ಪೇಷನ್ಸ್ ಇರಬೇಕು, ಅವ್ರನ್ನ ನೋಡ್ಕೋಬೇಕು ಅನ್ನೋ ತಾಳ್ಮೆ ಇರಬೇಕು, ಕಾಯಿಲೆನ ಅರ್ಥ ಮಾಡ್ಕೋಬೇಕು ಯಾವ ರೀತಿಯಾಗಿರ್ತಕ್ಕಂಥ ಕಾಯಿಲೆ ಅಂತ ಹೇಳಿ. ತಮ್ಮ ಕೆಲಸಗಳನ್ನು ತಾವು ಮಾಡಿಕೊಂಡು ಜೀವನನ ಸರಾಗ ಮಾಡ್ಕೊಳ್ಳೋದಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಇರೋದ್ರಲ್ಲಿ ಪಾರ್ಕಿನ್ಸನ್ಸ್ ಮ್ಯಾನೇಜ್ ಮಾಡಿಕೊಂಡು ತಮ್ಮ ಕೆಲಸ ತಾವು ಮಾಡಿಕೊಂಡು ನಿಯರ್ ನಾರ್ಮಲ್ ಲೈಫ್ ಲೀಡ್ ಮಾಡೋದು ಸಾಕಷ್ಟು ಜನ ಇದ್ದಾರೆ. ವೆರಿ ಬಿಗ್ ಪಾಪ್ಯುಲೇಷನ್ ದಟ್ ಈಸ್.